ಜುಲೈ 10 ಗುರುವಾರದ ದಿನ ಗುರು ಪೂರ್ಣಿಮೆ ಇದೆ. ಈ ಕೆಲಸಗಳನ್ನು ಮಾಡಿದರೆ ಗುರುಗಳ ಅನುಗ್ರಹ ಲಭಿಸಿ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ದಿನ ಈ ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಗುರು ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ಶ್ರೀಧರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರು, ಶ್ರೀಪಾದ, ಶ್ರೀವಲ್ಲಭ, ಸಾಯಿಬಾಬಾ ಅಥವಾ ಯಾವುದಾದರೂ ಗುರುವನ್ನು ತಪ್ಪದೆ ಪೂಜಿಸಿ. ಈ ದಿನ ಗುರುವಿನ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ಮಾಡಿದರೆ ಶ್ರೇಷ್ಠ. ಇಲ್ಲವಾದರೆ ಹಸಿ ಹಾಲಿನ ಜೊತೆ ಬೆಲ್ಲವನ್ನು ಸಹ ಇಡಬಹುದು. ಈ ದಿನದಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಯಾವುದಾದರೂ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಮ ಹವನಗಳು ನಡೆಯುತ್ತಾ ಇರುತ್ತವೆ. ಅಲ್ಲಿರುವ ಅಗ್ನಿಕುಂಡಕ್ಕೆ ಸಿಪ್ಪೆ ಇರುವ ತೆಂಗಿನಕಾಯಿಯನ್ನು ಅರ್ಪಿಸಿ. ಇದರಿಂದ ಎಲ್ಲಾ ಪಾಪಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯ ಲಭಿಸುತ್ತದೆ. ಸಾಧ್ಯವಾದರೆ ಅಗ್ನಿಕುಂಡಕ್ಕೆ ತೆಂಗಿನಕಾಯಿಯೊಂದಿಗೆ ನವಧಾನ್ಯಗಳು ಮತ್ತು ಒಂದು ಕರ್ಪೂರವನ್ನು ಹಾಕಿ ನಮಸ್ಕರಿಸುತ್ತಾ ಓಂ ಶ್ರೀ ಗುರುದೇವ ದತ್ತ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ ಅಥವಾ ಗುರುವಿಗೆ ಸಂಬಂಧಪಟ್ಟ ಮಂತ್ರ ಜಪಿಸಿ. ಇಲ್ಲವಾದರೆ ಓಂ ಕರ್ಮ ಧ್ವಂಸಿನೇ ನಮಃ. ಇದರಿಂದ ಭಯಂಕರವಾದ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗಿ ಗುರುವಿನ ಅಥವಾ ಸಾಯಿಬಾಬಾ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರು ಗುರುಗಳ ಆಶೀರ್ವಾದ ಪಡೆಯಬೇಕು. ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನದಂದು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ಪುರೋಹಿತರ ಪಾದಗಳಿಗೆ ಅಥವಾ ಗುರುವಿನ ಸ್ಥಾನದಲ್ಲಿ ಇರುವವರಿಗೆ ನಮಸ್ಕರಿಸಿ 11 ರೂಪಾಯಿ ಅಥವಾ ನಿಮ್ಮ ಕೈಲಾದಷ್ಟು ದಕ್ಷಿಣೆಯಾಗಿ ನೀಡಿ. ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಅಪಾರ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ನಿವಾರಣೆಯಾಗುತ್ತದೆ. ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ಹುಣ್ಣಿಮೆಯ ದಿನವೇ ವ್ಯಾಸ ಮಹರ್ಷಿಗಳು ಜನಿಸಿದರು. ನಮ್ಮ ಪುರಾಣಗಳ ಪ್ರಕಾರ ಈ ಗುರು ಪೂರ್ಣಿಮೆಯ ದಿನದಂದು ಯಾರು ಗುರುದೇವರನ್ನು ಪೂಜಿಸುತ್ತಾರೋ ಅವರಿಗೆ ಕೋರಿದ ಎಲ್ಲ ಇಷ್ಟಾರ್ಥಗಳು ತಕ್ಷಣವೇ ಈಡೇರುತ್ತದೆ ಎಂದು ವ್ಯಾಸ ಮಹರ್ಷಿಗಳು ವರ ನೀಡಿದ್ದರಂತೆ. ವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಹಿಂದೆ ಅನೇಕ ಭಕ್ತರು ವ್ಯಾಸ ಮಹರ್ಷಿಗಳನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದಿದ್ದರಂತೆ. ಆದರೆ ವ್ಯಾಸ ಮಹರ್ಷಿಗಳನ್ನು ಪೂಜಿಸಲು ಸಾಧ್ಯವಾಗದವರು ಗುರು ಸ್ವರೂಪಿಯಾದ ದಕ್ಷಿಣಾಮೂರ್ತಿಯನ್ನು ಪೂಜಿಸಿದರು. ದತ್ತಾತ್ರೇಯರನ್ನು, ಶ್ರೀಪಾದ, ಶ್ರೀವಲ್ಲಭ, ಶ್ರೀಧರ ಸ್ವಾಮಿಗಳನ್ನು ಅಥವಾ ಸಾಯಿಬಾಬಾ ಅವರನ್ನು ಪೂಜಿಸಿದರು. ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ಕೋರಿದಷ್ಟು ವರವನ್ನು ಪ್ರಸಾದಿಸುತ್ತೇನೆ ಎಂದು ಸ್ವತಃ ವ್ಯಾಸ ಮಹರ್ಷಿಗಳೇ ವಿವರಿಸಿದ್ದಾರೆ. ನಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆ ಇದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಉಂಟಾಗುತ್ತವೆ. ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ. ಅಂತಹವರು ಈ ಗುರು ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ. ಆ ಮಂತ್ರವೇನೆಂದರೆ ವ್ಯಾಂ ವೇದ ವ್ಯಾಸಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿದರೆ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ವಿವಾಹ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ಉದ್ಯೋಗದಲ್ಲಿ ಬಡ್ತಿ ಬರಬೇಕೆಂದರೆ ಈ ಗುರು ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ನೆನೆಸಿದ ಕಡಲೆಕಾಳುಗಳನ್ನು ದಾರಕ್ಕೆ ಪೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಆ ಕಡಲೆಕಾಳುಗಳ ಮಾಲೆಯನ್ನು ದತ್ತಾತ್ರೇಯರಿಗೆ ಸಮರ್ಪಿಸಿದರೆ ವಿವಾಹವಾಗದವರಿಗೆ ಶೀಘ್ರವಾಗಿ ವಿವಾಹ ನಿಶ್ಚಯವಾಗುತ್ತದೆ. ಹಾಗೆಯೇ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿರುವವರಿಗೆ ಬಡ್ತಿಗಳು ಲಭಿಸುತ್ತದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದರೆ ಈ ಗುರು ಪೂರ್ಣಿಮೆಯ ದಿನದಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ನಿಮ್ಮ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ. ಕುಟುಂಬದಲ್ಲಿ ಕಲಹಗಳು, ಗಂಡ ಹೆಂಡತಿಯರ ನಡುವೆ ಜಗಳ ಇರುವವರು ಈ ಗುರು ಪೂರ್ಣಿಮೆಯ ದಿನದಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಿ ಪ್ರೀತಿ ಹೆಚ್ಚುತ್ತದೆ. ಔದುಂಬರ ವೃಕ್ಷವನ್ನು ದತ್ತಾತ್ರೇಯರ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಈ ವೃಕ್ಷದಲ್ಲಿ ದತ್ತ ತತ್ವವು ಅಧಿಕವಾಗಿರುತ್ತದೆ. ವೃಕ್ಷದ ಕೆಳಗೆ ಒಂದು ರಂಗೋಲಿ ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಔದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ. ಸಕಲ ಸುಖ ಪ್ರಾಪ್ತಿಯಾಗುತ್ತದೆ. ಈ ಹುಣ್ಣಿಮೆಯ ದಿನ ಮನೆಯಲ್ಲಿ ಗುರುವಿನ ಆರಾಧನೆ ಮಾಡಬೇಕು ಅಂದರೆ ದತ್ತಾತ್ರೇಯರ ಫೋಟೋ, ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಫೋಟೋ ಇಲ್ಲವೆಂದಾದರೆ
ಅಂದರೆ ಯಾವುದೇ ಗುರುವಿನ ಫೋಟೋ ಇದ್ದರೆ ಫೋಟೋಗೆ ತುಳಸಿ ದಳ ಅಥವಾ ತುಳಸಿ ಮಾಲೆಯನ್ನು ಹಾಕಿ ಅರಿಶಿಣ ಕುಂಕುಮ ಹಚ್ಚಿ ಹೂವು ಇಟ್ಟು ತುಪ್ಪದ ದೀಪ ಹಚ್ಚಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ದೀಪ ಬೆಳಗಿಸಬೇಕು. ಈ ಗುರುಪೂರ್ಣಿಮೆಯ ದಿನದಂದು ಶಿವನು ಭಕ್ತರ ಎಲ್ಲಾ ಪಾಪಗಳನ್ನು ಮನ್ನಿಸಿ ಯೋಗ ನಿದ್ರೆಗೆ ಹೋಗುತ್ತಾರಂತೆ. ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ಶಿವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡಿದರೆ ನಾವು ಅರಿವಿಲ್ಲದೆ ಮಾಡಿದ ಪಾಪಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ. ವಿಶೇಷವಾಗಿ ಈ ಹುಣ್ಣಿಮೆಯ ದಿನದಂದು ತುಳಸಿ ಗಿಡದ ಬಳಿ ದೀಪ ಬೆಳಗುವುದು, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವುದು ಮಾಡಿದರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ. ಅದೇ ರೀತಿ ಈ ಗುರುವಾರ ಪೂರ್ಣಿಮೆಯ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಚಂದ್ರನಿಗೆ ನಮಸ್ಕರಿಸಿ ಕೋರಿದ ಇಷ್ಟಾರ್ಥಗಳೆಲ್ಲವೂ ತಕ್ಷಣವೇ ಈಡೇರುತ್ತದೆ. ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಹುಣ್ಣಿಮೆಯ ದಿನದಂದು ಹನುಮಂತನ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ, ಇದರಿಂದ ಸಾಲದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ. ಭಯಂಕರವಾದ ನರದೃಷ್ಟಿ ದೋಷಗಳಿಂದ ತೊಂದರೆ ಪಡುವವರು ಈ ಗುರುಪೂರ್ಣಿಮೆಯ ದಿನದಂದು ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ನರದೃಷ್ಟಿ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಗುರುಪೂರ್ಣಿಮೆಯ ದಿನದಂದು 5 ಏಲಕ್ಕಿಗಳನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಈ ಏಲಕ್ಕಿಯನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿನ ಹಣದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ವಿಶೇಷವಾದ ಧನಲಾಭ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಈ ಹುಣ್ಣಿಮೆಯ ದಿನದಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಹೊಸ್ತಿಲ ಮುಂದೆ 2 ದೀಪಗಳನ್ನು ಬೆಳಗಿಸಿ ಈ ದೀಪಗಳ ಪ್ರಕಾಶದಿಂದ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.